ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಪ್ರಥಮ BA ಮತ್ತು BCom ಅವರ ಕನ್ನಡ ಭಾಷಿಕ ಸವಿಸ್ತರದಲ್ಲಿ ಬರುವಂತಹ ಹೊಸಗನ್ನಡ ಕವಿತೆಗಳಿಗೆ ಸಂಬಂಧಪಟ್ಟಂತೆ ಕೊನೆಯ ಒಂದು ಪದ್ಯ ರಾಣಿ ತಿಮ್ಮಿಯ ಸಿಂಹಾಸನ. ಈ ಪದ್ಯದಲ್ಲಿ ಏನೆಲ್ಲ ಮುಖ್ಯ ಅಂಶಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದೊಂದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನೋಡ್ತಾ ಹೋದರೆ ಇದು ಒಂದು ಮುಖ್ಯವಾದಂತಹ ಒಂದು ಪದ್ಯ ಆಗತ್ತೆ. ಹಾಗಾಗಿ ಈ ಒಂದು ಪದ್ಯದ ವಿಶ್ಲೇಷಣೆಯನ್ನು ನಾವಿವತ್ತು ನೋಡ್ತಾ ಹೋಗೋಣ. ಈ ಪದ್ಯ ಯಾವ ವಿಚಾರವನ್ನು ಒಳಗೊಂಡಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ರಾಣಿ ತಿಮ್ಮಿಯ ಸಿಂಹಾಸನ, ಬರೆದವರು ವಿಜಯ ದಬ್ಬೆ. ಈ ಒಂದು ಪದ್ಯದ ಮುಖ್ಯ ಉದ್ದೇಶ ಅಥವಾ ಈ ಪದ್ಯ ಯಾವ ವಿಚಾರವನ್ನು ಒಳಗೊಂಡಿದೆ ಅಂತಂದರೆ, ವಿಜಯ ದಬ್ಬೆ ಅವರು ಈ ಒಂದು ಸಮಾಜದಲ್ಲಿ ಪುರುಷರು ಸ್ತ್ರೀಯರ ಮೇಲೆ ಯಾವ ರೀತಿ ಶೋಷಣೆಯನ್ನ ಮಾಡ್ತಾ ಇದ್ರು, ಆಗಿನ ಒಂದು ಕಾಲಮಾನದಲ್ಲಿ ಸ್ತ್ರೀಯರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಈ ಒಂದು ಕವನ ಅಥವಾ ಕತೆ, ಇದು ಕವನವನ್ನ ಒಳಗೊಂಡಿರುವಂತಹ ಕತೆ ತಿಳಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗೇನೆ 5 ಅಂಕಕ್ಕೆ ಕೂಡ ಈ ಒಂದು ಪದ್ಯದ ಬಗ್ಗೆ ಬರೆಯೋದಕ್ಕೆ ಕೇಳಿದ್ದಾರೆ. ರಾಣಿ ತಿಮ್ಮಿಯ ಸಿಂಹಾಸನ ಅಂತ ಹೇಳಿ 5 ಅಂಕಕ್ಕೂ ಸಹ ಕೇಳಿದ್ದಾರೆ, 10 ಅಂಕಕ್ಕೂ ಸಹ ಕೇಳಿದ್ದಾರೆ. ಹಾಗಾಗಿ ನಾವು ಈ ಒಂದು ಪದ್ಯದಲ್ಲಿ ಏನೆಲ್ಲ ಮುಖ್ಯ ವಿಚಾರಗಳಿದೆ ಅನ್ನೋದನ್ನು ನಾವು ಶಾರ್ಟಾಗಿ ನೋಡ್ಕೊಳ್ತಾ ಹೋಗೋಣ. ಅಂತ ತೀರಾ ಹೆಚ್ಚು ತಲೆ ಕೆಡಿಸ್ಕೊಂಡು ಓದುವಂತಹದ್ದು ಏನೂ ಇಲ್ಲ ಈ ಪದ್ಯದಲ್ಲಿ. ಇದು ಒಂದು ಕವನದ ರೂಪದಲ್ಲಿರುವಂತಹ ಒಂದು ಕಥೆಯಾಗಿರುತ್ತೆ. ವಿಜಯ ದಬ್ಬೆ ಅವರು ಮಹಿಳೆಯರ ಬಗ್ಗೆ ಆ ಒಂದು ಕಾಲಮಾನದಲ್ಲಿ ಪುರುಷರು ಯಾವ ರೀತಿ ಶೋಷಣೆಗಳನ್ನು ಮಾಡ್ತಾ ಇದ್ರು ಅಥವಾ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಅನ್ನೋದನ್ನು ಈ ಒಂದು ಕವಿತೆಯ ಮೂಲಕ ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನ, ವಿಡಂಬನಾತ್ಮಕ ಪ್ರಯತ್ನ ಅಂತಲೇ ನಾವಿಲ್ಲಿ ಹೇಳ್ಬಹುದಾಗಿದೆ. ಅಥವಾ ಈ ವಿಜಯ ದಬ್ಬೆಯವರು ಬರೆಯುವಂತಹ ಪ್ರತಿಯೊಂದು ಕವಿತೆಗಳು ಅಥವಾ ಕವನ ಸಂಕಲನಗಳು ಸಹ ಏನನ್ನ ಒಳಗೊಂಡಿರುತ್ತೆ ಅಂತಂದರೆ, ಅವರು ಹೆಣ್ಣು ಮಕ್ಕಳನ್ನು ಅಥವಾ ಹೆಣ್ಣಿನ ಮಾನಸಿಕ ಸ್ಥಿತಿಯನ್ನು ಮತ್ತು ಬಾಹ್ಯ ಪ್ರಪಂಚದ ನಡುವೆ ಇರುವಂತಹ ತಾಕಲಾಟಗಳನ್ನು ಅವರು ಈ ಒಂದು ಪದ್ಯದ ಮೂಲಕ ಅಥವಾ ಅವರ ಕವನಗಳ ಮೂಲಕ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ಹಾಗಾಗಿ ಅವರ ಕವನದ ಮೂಲ ಕೇಂದ್ರ ಬಿಂದುವೇ ಏನಾಗಿರುತ್ತೆ, ಹೆಣ್ಣು ಮಕ್ಕಳ ಭಾವನೆಗಳನ್ನು, ಅವರ ಪ್ರೇಮ, ಕಾಮ, ನೋವು, ನಲಿವು, ವಿರಹ, ಬೆಸುಗೆ, ಈ ಎಲ್ಲ ವಿಚಾರಗಳನ್ನು ತಿಳಿಸುವಂತಹ ಒಂದು ಪ್ರಯತ್ನ ಆಗಿರುತ್ತೆ. ರಾಣಿ ತಿಮ್ಮಿಯ ಸಿಂಹಾಸನ ಅನ್ನುವಂಥ ಒಂದು ಕವಿತೆಯಿಂದ ಇದನ್ನು ವಿಜಯ ದಬ್ಬೆ ಅವರು ಬರೆದಿರುವಂತಹ ನೀರು ಲೋಹದ ಚಿಂತೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಕವನವನ್ನು ಬರೆದಿರೋರು ಯಾರು? ವಿಜಯ ದಬ್ಬೆ ಇವರು ಆಧುನಿಕ ಮಹಿಳಾ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾದಂಥ ಒಬ್ಬ ಲೇಖಕಿ ಆಗಿರ್ತಾರೆ. ಕನ್ನಡದಲ್ಲಿ ಸ್ತ್ರೀ ಸಾಹಿತ್ಯವನ್ನು ಬೆಳೆಸುವಲ್ಲಿ ಇವರ ಪಾತ್ರ ದೊಡ್ಡದಾಗಿರುತ್ತೆ. ಮಹಿಳಾ ಸಾಹಿತ್ಯ ಅಂತಂದರೆ ಅಡುಗೆ ಮನೆ ಸಾಹಿತ್ಯ ಅನ್ನುವಂಥ ಒಂದು ಕೇಳಿ ಬರುತ್ತಿದ್ದಂತಹ ಹೊತ್ತಿನಲ್ಲಿ ವಿಜಯ ದಬ್ಬೆ ಅವರು ಬರವಣಿಗೆಗೆ ಇಳಿದಿರ್ತಾರೆ. ಸಾಹಿತ್ಯ, ವಿಮರ್ಶೆ, ಪ್ರವಾಸ ಕಥನ, ಗ್ರಂಥ ಸಂಪಾದನೆ, ಅನುವಾದ, ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಇವರು ದುಡಿದಿರ್ತಾರೆ. ಹಾಗಾಗಿ ಇವರು ಅನನ್ಯ ಲೇಖಕಿ ಅಂತ ಹೇಳಿ ನಾವು ಹೇಳಬಹುದಾಗಿರುತ್ತೆ. ಇವರನ್ನು ಕೇವಲ ಕವಿ ಅಥವಾ ವಿಮರ್ಶಕಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವರು ಹಲವಾರು ಪ್ರಕಾರಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಇವರನ್ನು ಅನನ್ಯ ಲೇಖಕಿ ಅಂತ ಹೇಳಿ ನಾವು ಹೇಳಬಹುದಾಗಿರುತ್ತೆ. ನೀರು ಲೋಹದ ಚಿಂತೆ ಕವನ ಸಂಕಲನದ ಮೊದಲ ಕವನ ನಮಗೆ ಇಟ್ಟಿರುವಂತಹ ಕವನ ರಾಣಿ ತಿಮ್ಮಿಯ ಸಿಂಹಾಸನ ಆಗಿರುತ್ತೆ. ಇದು ಕವನದ ಮಾದರಿಯಲ್ಲಿದೆ. ಇದು ಕೇವಲ ಕವನ ಮಾತ್ರ ಆಗಿಲ್ಲ ಅಥವಾ ಇದು ಕತೆ ಮಾತ್ರ ಆಗಿಲ್ಲ, ಕಥೆಯನ್ನ ಕವನದ ಮೂಲಕ ಹೇಳುವಂತಹ ಒಂದು ಪ್ರಯತ್ನ ಆಗಿರುತ್ತೆ. ಯಾವ ಕವನವೂ ಕಥನದ ಅಂಶಗಳನ್ನು ಒಳಗೊಂಡಿರುತ್ತೆಯೋ ಅದನ್ನು ನಾವೇನಂತ ಹೇಳ್ತೀವಿ, ಕಥನ ಕವನ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ವಿಜಯ ದಬ್ಬೆ ಅವರು 10/3/1951 10th ಮಾರ್ಚ್ 1951 ಹಾಸನ ಜಿಲ್ಲೆಯ ದಬ್ಬೆ ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಇವರು ಹಾಸನದಲ್ಲೇ ಇವರ ವಿದ್ಯಾಭ್ಯಾಸವನ್ನು, ಅಂದರೆ BA ವರೆಗೂ ಇವರು ಹಾಸನದಲ್ಲೇ ಇವರ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ನಂತರ ಇವರ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ತೆರಳುತ್ತಾರೆ. ಅಲ್ಲಿ MA ಪದವಿಯನ್ನು ಪಡಿತಾರೆ. ಜೊತೆಗೆ ಹಾಮಾನಾಯಕರ ಮಾರ್ಗದರ್ಶನದಲ್ಲಿ ನಾಗಚಂದ್ರ ಒಂದು ಅಧ್ಯಯನ ಅನ್ನುವಂತಹ ಕೃತಿಗೆ ಇವರು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ PhD ಪದವಿಯನ್ನು ಸಹ
ಪಡೆದುಕೊಳ್ತಾರೆ. ಜೊತೆಗೆ ಅಲ್ಲೇ ಅವರು ಉಪನ್ಯಾಸಕಿಯಾಗಿ ಅವರ ಕೆಲಸವನ್ನ ಸಹ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸೇವೆಗೆ ಸೇರಿದಂತಹ ಸಮಯದಲ್ಲಿ ಆ ಒಂದು ಕಾಲಮಾನದಲ್ಲಿ ಮಹಿಳೆಯರ ಬಗ್ಗೆ ಅಥವಾ ಮಹಿಳೆಯರ ವಿಚಾರವಾಗಿ ಚಳುವಳಿಗಳು ಬಿರುಸಿನಿಂದ ಪ್ರಾರಂಭವಾಗಿರ್ತವೆ. ಅಂತಹ ಒಂದು ಸಂದರ್ಭದಲ್ಲಿ ಮಹಿಳಾ ಹೋರಾಟಕ್ಕೆ ಕ್ರಿಯಾತ್ಮಕವಾಗಿ ಸ್ಪಂದಿಸಿ ಈ ಲೇಖಕಿ ಅಥವಾ ವಿಜಯ ದಬ್ಬೆ ಅವರು ತಮ್ಮ ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಎರಡನೇ ಕವಿತಾ ಸಂಕಲನ ನೀರು ಲೋಹದ ಚಿಂತೆ. ಇದನ್ನ ಯಾವಾಗ ಬರೆದ್ರು ಅಂತಂದ್ರೆ 1958ರಲ್ಲಿ ಅಭಿವ್ಯಕ್ತಿ ಪಡೆದಿದೆ. ಇದೊಂದೇ ಕವನ ಸಂಕಲನ ಅಲ್ಲ, ಇದ್ರ ಜೊತೆಗೆ ಇನ್ನೂ 2-3 ಕವನ ಸಂಕಲನಗಳನ್ನ ಸಹ ಇವರು ರಚಿಸ್ತಾರೆ. ಇವರ ಎಲ್ಲಾ ಕವನ ಸಂಕಲನಗಳು ಏನನ್ನ ಒಳಗೊಂಡಿರುತ್ತೆ ಅಂತಂದ್ರೆ ಹೆಣ್ಣನ್ನ ಅಥವಾ ಹೆಣ್ಣಿನ ಮಾನಸಿಕ ಸ್ಥಿತಿಯನ್ನ ಅವರು ಬಾಹ್ಯ ಪ್ರಪಂಚದ ಜೊತೆಗೆ ಹೆಣ್ಣಿಗೆ ಇರುವಂತಹ ತಾಕಲಾಟಗಳಾಗಿರ್ಬೋದು, ಅಲ್ಲಿ ಸಮಾಜದಲ್ಲಿರುವಂತಹ ಸುಳ್ಳು ಪೊಳ್ಳುಗಳಾಗಿರ್ಬೋದು, ಅಥವಾ ಸಮಾಜ ಹೆಣ್ಣನ್ನ ಹೇಗೆ ನಡೆಸ್ಕೊಳ್ತಿದೆ ಅನ್ನೋದನ್ನ ಅವರು ತಮ್ಮ ಲೇಖನದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇವರು ಬರೆದಂತಹ ಎಲ್ಲಾ ಲೇಖನಗಳು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳ ಮಾನಸಿಕ ಭಾವನೆಗಳು, ಪ್ರೇಮ, ಕಾಮ, ನೋವು, ನಲಿವು, ವಿರಹ, ಬೆಸುಗೆ ಈ ಎಲ್ಲ ವಿಚಾರಗಳನ್ನ ಒಳಗೊಂಡಿರುತ್ತೆ. ಇವರ ಮುಖ್ಯ ಕವನದ ಕೇಂದ್ರ ಬಿಂದುನೇ ಮಹಿಳೆಯರು ಅಥವಾ ಸ್ತ್ರೀಯರು ಆಗಿರ್ತಾರೆ. ಈ ಒಂದು ಪದ್ಯದ ವಿಶ್ಲೇಷಣೆಯನ್ನ ನಾವು ನೋಡೋದಾದ್ರೆ, ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆ, ಈ ಒಂದು ಕವಿತೆಯನ್ನ ನೀರು ಲೋಹದ ಚಿಂತೆ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈ ಒಂದು ಕವಿತೆ ಕವನದ ಮಾದರಿಯಲ್ಲಿ ರಚಿತವಾಗಿರುವಂತಹ ಒಂದು ಕವಿತೆಯಾಗಿದೆ. ಈ ಕವಿತೆಯ ವಿಶ್ಲೇಷಣೆಯನ್ನ ನಾವು ನೋಡೋದಾದ್ರೆ, ಮೊದಲ ಚರಣದಲ್ಲಿ ನಮ್ಮೂರ ಬಂಡೆಯ ಮೇಲೆ ಪ್ರಗತಿ ಪಥದ ಹಾಡು. ಇಲ್ಲಿಯ ನಾಯಿ ನರಿಗಳು ಸಮಾನತೆಯಿಂದ ಬೊಗಳುತ್ತವೆ. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಒಂದು ವ್ಯಂಗ್ಯವನ್ನ ವಿವರಿಸುವಂತಹ, ವ್ಯಂಗ್ಯವನ್ನ ತೋರಿಸುವಂತಹ ಪ್ರಯತ್ನ ಇಲ್ಲಿ ಲೇಖಕರು ಮಾಡಿದ್ದಾರೆ. ಪ್ರಗತಿ ಸಮಾನತೆ ಎಂಬ ಹೋರಾಟದ ಮುಂಚೂಣಿಯಲ್ಲಿದ್ದಂತಹ ಊರು ಈ ಕವಿತೆಯ ನಾಯಕಿದು. ಈ ಕವಿತೆಯಲ್ಲಿ ನಾಯಕಿ ಯಾರು? ತಿಮ್ಮಿ ಅನ್ನುವಂಥವಳು ಈ ಕವಿತೆಯ ನಾಯಕಿಯಾಗಿರ್ತಾಳೆ. ಆ ನಾಯಕಿ ವಾಸವಾಗಿದ್ದಂಥ ಊರನ್ನ ಲೇಖಕರು ಏನಂತ ಪರಿಚಯಿಸ್ತಿದ್ದಾರೆ? ಪ್ರಗತಿ ಮತ್ತು ಸಮಾನತೆ ಎಂಬ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಊರು ಈ ಒಂದು ನಾಯಕಿ ವಾಸವಾಗಿರುವಂತಹ ಊರು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಯಾಕೆ ಹೇಳಿದ್ರು ಅಂತ ಹೇಳಿ ನಾವು ಮುಂದೆ ನೋಡ್ತಾ ಹೋಗೋಣ. ಆ ಊರಿನ ಬಂಡೆಗಳ ಮೇಲೆಲ್ಲ ಆ ಹೋರಾಟದ ಹಾಡೇ ಬರೆಯಲ್ಪಟ್ಟಿದೆ. ಆ ಊರಿನ ಬಂಡೆಗಳಲ್ಲಿ ಏನ್ ಬರೆದಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಸಮಾನತೆ ಅನ್ನುವಂಥ ಒಂದು ಸ್ಲೋಗನ್ ಅನ್ನ, ಅಥವಾ ನಾವು ಪ್ರಗತಿಯನ್ನ ಹೊಂದ್ತಾ ಇರುವಂತಹ, ಸಮಾನ ಮನಸ್ಸನ್ನ ಹೊಂದಿರುವಂತಹ ಜನರು ಅಂತ ಹೇಳಿ ಆ ಊರಿನ ಬಂಡೆಗಳ ಮೇಲೆಲ್ಲ ಬರೆದಿದ್ದಾರೆ ಅಂತ ಹೇಳಿ ಇಲ್ಲಿ ವ್ಯಂಗ್ಯವಾಗಿ ಹೇಳ್ತಿರುವಂತಹ ಒಂದು ಸಾಲಾಗಿರುತ್ತೆ. ಆ ಊರಿನ ಜನತೆ ಸಮಾನತೆಯನ್ನ ಕುರಿತು ಮಾತನಾಡುವುದಿರಲಿ, ಆ ಊರಿನ ನಾಯಿ ನರಿಗಳು ಸಹ ಸಮಾನತೆಯಿಂದ ಬೊಗಳುತ್ತವೆ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದಾರೆ. ಇದೆಲ್ಲ ಕಂಪ್ಲೀಟ್ ಆಗಿ ವ್ಯಂಗ್ಯವನ್ನ ತೋರಿಸುತ್ತೆ. ಆ ಊರಿನಲ್ಲಿ ಬರೀ ಕೇವಲ ಮನುಷ್ಯರು ಮಾತ್ರ ಸಮಾನತೆಯನ್ನ ಹೊಂದಿಲ್ಲ ಅಥವಾ ಸಮಾನತೆಯಿಂದ ಇಲ್ಲ, ಇಲ್ಲಿ ನಾಯಿ ನರಿಗಳು ಸಹ ಸಮಾನತೆಯಿಂದ ಜೀವನವನ್ನ ಮಾಡ್ತಾ ಇದ್ದಾವೆ. ಅವು ಬೊಗಳ್ಬೇಕಾದ್ರೂ ಕೂಡ ಅವು ಸಮಾನತೆಯಿಂದ ಬೊಗಳತ್ತೆ ಅಂತ ಹೇಳಿ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಾಕ್ಯ ವಿಡಂಬನಾತ್ಮಕವಾಗಿದೆ. ಈ ವಾಕ್ಯವನ್ನ ನಾನು ಈಗಾಗಲೇ ಹೇಳಿದೆ, ಇದು ವಿಡಂಬನಾತ್ಮಕವಾಗಿ ತೋರಿಸುವಂತಹ ಒಂದು ಪ್ರಯತ್ನವಾಗಿರುತ್ತೆ. ಅಂದ್ರೆ ಜನರು ಸಮಾನತೆಯನ್ನ ಕುರಿತು ಆಡುವಂತಹ ಮಾತುಗಳು ಬೊಗಳುವ ಮಾತುಗಳಂತೆ ಅರ್ಥಹೀನ ಎಂದು ಮೇಲಿನ ವಾಕ್ಯ ವ್ಯಂಗ್ಯವಾಗಿ ಧ್ವನಿಸುತ್ತದೆ. ಈ ಒಂದು ಪ್ಯಾರಾಗ್ರಾಫ್ನ ಮುಖ್ಯ ಉದ್ದೇಶ ಏನು? ಜನರು ಮಾತನಾಡುವಾಗ ಎಷ್ಟು ಬೇಕಾದ್ರೂ ಸಮಾನತೆ, ಸ್ವಾತಂತ್ರ್ಯ, ಹಾಗೆ ಹೀಗೆ ಅಂತ ಎಷ್ಟು ಬೇಕಾದ್ರೂ ಮಾತನಾಡಬಹುದು, ಆದ್ರೆ ಅವರು ಅದನ್ನ ಅನುಸರಿಸಬೇಕು. ಇಲ್ಲಿ ಈ ಒಂದು ಪದ್ಯದಲ್ಲಿ ಅವರು ಹೇಳಲು ಹೊರಟಿರುವಂತಹ ವಿಚಾರ ಕೂಡ ಅದೇ ಆಗಿರುತ್ತೆ. ಅಲ್ಲಿ ಸಮಾನತೆಯನ್ನ ಬಗ್ಗೆ ಜನರು ಎಷ್ಟೇ ಮಾತಾಡಿದ್ರೂ ಸಹ ಅವರು ಆ ಸಮಾನತೆಯನ್ನ ಅವರಲ್ಲಿ ಪಾಲನೆಯನ್ನ ಮಾಡುವುದಿಲ್ಲ ಅನ್ನುವಂಥ ವ್ಯಂಗ್ಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕವಿತೆ ಆರಂಭದಲ್ಲಿಯೇ ಪ್ರಗತಿ ಸಮಾನತೆಗಳನ್ನ ವ್ಯಂಗ್ಯವಾಗಿ ಗೇಲಿ ಮಾಡುತ್ತಾ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಹೀಗೆ ನಾವು ನೆಕ್ಸ್ಟ್ ಮುಂದುವರೆದು ನೋಡೋದಾದ್ರೆ, ಹೀಗೆ ಎಲ್ಲಾ ಕ್ರಾಂತಿಗಳನ್ನ ಹೊದ್ದು ಮಲಗಿರುವಂತಹ ಊರು ಆ ಊರು ಅಂತ ಹೇಳಿ ಹೇಳಲಾಗ್ತಾ ಇದೆ. ಅಲ್ಲಿ ನಾಟಕವೊಂದು ಒಂದು ಊರು ಅಂತಂದ್ರೆ ಆ ಊರಿನಲ್ಲಿ ಅವರ ಮನೋರಂಜನೆಗೋಸ್ಕರ ನಾಟಕಗಳನ್ನ ಮಾಡೋದು, ಅವ್ರದ್ದೇ ಏನೋ ಒಂದು ಕಲ್ಚರಲ್ ಆಕ್ಟಿವಿಟೀಸ್ನ ಅವರು ಮಾಡ್ತಾರೆ. ಆ ನಾಟಕದ ಹೆಸರೇನಾಗಿರುತ್ತೆ? ಬಾಳ ಪ್ರಣತಿ ಅನ್ನುವಂತಹ ಹೆಸರನ್ನ
ಒಳಗೊಂಡಿರುವಂತಹ ನಾಟಕವನ್ನ ಮಾಡ್ತಾ ಇದ್ದಾರೆ. ಬಾಳ ಪ್ರಣತಿ ಅಂತಂದ್ರೆ ಬಾಳಿನಲ್ಲಿ ಪರಿಣಿತಿಯನ್ನ ಪಡೆದವರು ಅನ್ನುವಂತಹ ಅರ್ಥವನ್ನ ಹೊಂದಿರುವಂತಹ ಒಂದು ನಾಟಕವನ್ನ ಇವರು ಮಾಡ್ತಾ ಇದ್ದಾರೆ. ಕವಿತೆ ಆರಂಭದಿಂದಲೂ ಪ್ರಗತಿ, ಸಮಾನತೆ, ಪರಿಣಿತಿ ಎಂಬುದು ಈ ಸಮಾಜದಲ್ಲಿ ಗೇಲಿ ಮಾಡಬಲ್ಲ ಸಂಗತಿಗಳು ಮಾತ್ರ. ಅವುಗಳಿಗೆ ನಿಜವಾದ ಅರ್ಥ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿ ಇರಲು ಸಾಧ್ಯವಿಲ್ಲ ಎಂದು ವ್ಯಂಗ್ಯವಾಗಿ ಸೂಚಿಸುತ್ತಾ ಸಾಗುತ್ತಾರೆ. ಕವಿತೆ ಇದೇ ನೆಲೆಯನ್ನ ಹಿಡಿದು ಹೊರಟಿದೆ. ಈ ನೆಲೆಯಲ್ಲಿಯೇ ಮುಂದೆ ಹೆಣ್ಣಿನ ಬದುಕಿನ ನಗ್ನ ಸತ್ಯವೊಂದನ್ನ ಅನಾವರಣ ಮಾಡಿ ಕಥೆಯನ್ನ ಮುಗಿಸುತ್ತದೆ. ಈ ಒಂದು ಹೆಣ್ಣಿನ ಬದುಕು ಹೇಗಿರುತ್ತೆ ಅನ್ನೋದನ್ನ ಕೂಡ ಪ್ರಪಂಚಕ್ಕೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಅವರು ಇಲ್ಲಿ ಮಾಡ್ತಾ ಇದ್ದಾರೆ. ಈಗಲೂ ಸಹ ಪುರುಷನಿಂದ ಸ್ತ್ರೀ ಆದವಳು ಶೋಷಣೆಗೆ ಒಳಪಡ್ತಾ ಇದ್ದಾಳೆ. ಪುರುಷ ಪ್ರಧಾನವಾಗಿರುವಂತಹ ಈ ಸಮಾಜದಲ್ಲಿ ಸ್ತ್ರೀಗೆ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳಾಗ್ಲಿ, ಅವರ ಕನಸುಗಳನ್ನ ಈಡೇರಿಸಿಕೊಳ್ಳುವಂತಹ ಸ್ವಾತಂತ್ರ್ಯವಾಗ್ಲಿ ಇಲ್ಲಿ ಇಲ್ಲ ಅನ್ನೋದನ್ನ ಇಲ್ಲಿ ಲೇಖಕಿ ಹೇಳುವಂತಹ ಪ್ರಯತ್ನ. ಹಾಗಾಗಿ ಇದು ಕವಿತೆ ಸಹ ಇದೇ ನೆಲೆಯನ್ನ ಹಿಡಿದು ಹೊರಟಿದೆ. ಈ ನೆಲೆಯಲ್ಲಿಯೇ ಮುಂದೆ ಹೆಣ್ಣಿನ ಬದುಕಿನ ಬಗ್ಗೆ ನಗ್ನ ಸತ್ಯವೊಂದನ್ನ ಅನಾವರಣವನ್ನ ಮಾಡಿಸುತ್ತಾ ಕಥೆಯನ್ನ ಮುಗಿಸುತ್ತದೆ. ಇನ್ನ ಮುಂದಿನ ಸ್ಟಾಂಜವನ್ನ ನೋಡೋದಾದ್ರೆ, ಈ ನಾಟಕದಾಗಿನ ಪ್ರಣತಿಗೆ ಮನೆ ಮನೆ ಹೊಕ್ಕು ತಲಾಶ್ ಮಾಡಿದ್ರು. ರಾತ್ರಿ ಬೆಳಗು ಹುಡುಕಿದ್ರೆ ನಾಟಕದಾಗಿನ ರಾಣಿ ನೀನೇ ಬಾ ಅಂದು ತಿಮ್ಮಿ ಒಪ್ಸಿದ್ರು. ಅಂದ್ರೆ ಈ ಒಂದು ನಾಟಕಕ್ಕೆ ಈಗ ಊರಿನಲ್ಲಿ ಒಂದು ನಾಟಕವನ್ನ ಮಾಡಬೇಕು ಅಂತ ಹೇಳಿ ಹಿರಿಯರೆಲ್ಲ ಡಿಸೈಡ್ ಮಾಡಿರ್ತಾರೆ. ಆ ನಾಟಕಕ್ಕೆ ಪಾತ್ರಧಾರಿಗಳು ಬೇಕಾಗತ್ತೆ. ಅದರಲ್ಲಿ ಒಂದು ನಾಟಕ ಅಂತಂದ್ರೆ ರಾಜ, ರಾಣಿ, ಪ್ರಜೆ, ಮಂತ್ರಿ ಹೀಗೆ ಒಂದಷ್ಟು ಪಾತ್ರಗಳಿರುತ್ತೆ. ಆ ಪಾತ್ರದಲ್ಲಿ ಇಲ್ಲಿ ರಾಣಿಯ ಪಾತ್ರವನ್ನ ಮಾಡೋದಕ್ಕೋಸ್ಕರ ಸ್ತ್ರೀಯನ್ನ ಇವರು ಹುಡುಕ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ವ್ಯಂಗ್ಯವಾಗಿ ಹೇಳ್ತಾ ಇರುವಂತಹ ಒಂದು ಸಾಲಾಗಿರುತ್ತೆ. ಮನೆ ಮನೆ ಹುಡುಕಿ ನಾಟಕದಲ್ಲಿ ರಾಣಿ ಪಾತ್ರ ವಹಿಸಲು ತಿಮ್ಮಿ ಎಂಬ ಹೆಣ್ಣು ಮಗಳನ್ನ ಇಲ್ಲಿ ಆಯ್ಕೆ ಮಾಡಿ ಒಪ್ಪಿಸುತ್ತಾರೆ. ಆಕೆಗೂ ಸಹ ನಾನು ನಾಟಕದಲ್ಲಿ ಪಾರ್ಟ್ ಮಾಡಬೇಕು ಅನ್ನುವಂತಹ ಒಂದು ಆಸೆ ಇರತ್ತೆ. ಹಾಗೇನೆ ಅವ್ರಿಗೆ ಈ ನಾಟಕಕ್ಕೆ ಸರಿಯಾದ ಒಬ್ಬ ವ್ಯಕ್ತಿ ಸಿಗೋದಿಲ್ಲ. ಹಾಗಾಗಿ ರಾತ್ರಿ ಬೆಳಗು ಹುಡುಕಿದಾಗ ಅವರಿಗೆ ಯಾರು ಸಿಗ್ತಾರೆ? ಈ ತಿಮ್ಮಿ ಸಿಗ್ತಾಳೆ. ಹಾಗಾಗಿ ಅವಳನ್ನ ನಾಟಕಕ್ಕೆ ರಾಣಿಯ ಪಾತ್ರಕ್ಕೆ ಒಪ್ಪಿಸಲಾಗುತ್ತೆ. ಹೀಗೆ ನಾಟಕವೊಂದರಲ್ಲಿ ನೂರಾರು ಜನ ನೋಡುವಂತಹ ಒಂದು ಸ್ಥಾನದಲ್ಲಿ ನಿಲ್ಲುತ್ತೇನೆಂದರೆ ಪ್ರತಿಯೊಬ್ಬರಿಗೂ ಮನುಷ್ಯ ಸಹಜವಾಗಿ ಆಸೆಗಳು, ಕಲ್ಪನೆಗಳು ಗರಿಗೆದರುತ್ತವೆ. ಇಲ್ಲಿ ತಿಮ್ಮಿ ಅನ್ನುವಂಥವಳು ತಾನು ನಾಟಕದಲ್ಲಿ ಪಾತ್ರ ಮಾಡಬೇಕು ಅಂತ ಅವಳೇನು ಮುಂದೆ ಹೋಗ್ಲಿಲ್ಲ. ಆದ್ರೆ ಜನರೇ ಅವಳನ್ನ ಹುಡುಕಿ ಏನ್ ಮಾಡಿದ್ರು, ನೀನು ಈ ಒಂದು ಪಾತ್ರವನ್ನ ಮಾಡು ಅಂತ ಹೇಳಿ ಆಕೆಗೆ ಪ್ರೇರೇಪಿಸಿದ್ರು, ಒಪ್ಸಿದ್ರು. ಆಗ ಅವಳಿಗೆ ಇಷ್ಟ ಆಯ್ತು, ನಾನು ಕೂಡ ಪಾತ್ರ ಮಾಡಬೇಕು, ನಾನು ಒಬ್ಳು ನಾಯಕಿಯಾಗಿ ಕಾಣಿಸ್ಕೊಳ್ತೀನಿ, ಸ್ಟೇಜ್ ಮೇಲೆ ನನ್ನನ್ನ ಎಲ್ಲರೂ ನೋಡ್ತಾ ಇರ್ತಾರೆ ಅನ್ನುವಂಥ ಒಂದು ಆಸೆ, ಆ ಕಲ್ಪನೆ ನಾವು ನಾಟಕದಲ್ಲಿ ಪಾರ್ಟ್ ಮಾಡ್ತಿದೀವಿ ಅಂತ ಅಂದಾಗ್ಲೇ ಆಕೆಯ ಮನಸ್ಸಿನಲ್ಲಿ ಅಲ್ಲಿ ಗರಿಗೆದರ್ತಾ ಇರತ್ತೆ. ನಾಟಕದಲ್ಲಿ ರಾಣಿ ಪಾತ್ರವನ್ನ ವಹಿಸಿಕೊಳ್ಳಲು ಒಪ್ಪಿಕೊಂಡಂತಹ ತಿಮ್ಮಿಗೂ ಸಹ ಅವಳಲ್ಲಿದ್ದ ಖಯಾಲಿ ಆಸೆಗಳು ಗರಿಗಿದ್ರು. ಅವಳಿಗೂ ಸಹ ಮನಸ್ಸಲ್ಲಿ ಆಸೆ ಇರತ್ತೆ, ನಾನು ನಾಟಕದಲ್ಲಿ ಪಾರ್ಟ್ ಮಾಡಬೇಕು ಅಂತ. ಬಟ್ ಅವಕಾಶಗಳು ಸಿಕ್ಕಿರೋದಿಲ್ಲ. ಹಾಗೇನೆ ಅವರ ಮನೆಯಲ್ಲಿ ಒಪ್ಪಿಗೆ ಇರದೇ ಇರ್ಬೋದು, ಈ ತರ ಏನಾದ್ರೂ ಒಂದಷ್ಟು ಕಾರಣಗಳಿರ್ಬಹುದು. ಆದ್ರೆ ಏನಾಗುತ್ತೆ, ಈಗ ಜನರೇ ಬಂದು ಹುಡುಕಿ ಅವಳನ್ನ ಪಾರ್ಟ್ ಮಾಡುವಂತಂದಾಗ ಆಕೆಗೆ ಮನಸ್ಸಿನಲ್ಲಿ ಒಳಗಿದ್ದಂತಹ ಒಂದಷ್ಟು ಆಸೆಗಳು ಇಲ್ಲಿ ಗರಿಗೆದ್ರಿ ಬರುತ್ತೆ. ಹಾಗೇನೆ ಅವಳು ನಾನು ತುಂಬಾ ಜನಗಳ, ನಮ್ಮ ಊರಿನ ಜನಗಳ ಮುಂದೆ ನಾನೊಬ್ಬಳು ರಾಣಿಯಾಗಿ ಅಥವಾ ಒಂದು ರಂಗದ ಮೇಲೆ ನಾನು ನಿಂತ್ಕೊಂಡಿರ್ತೀನಿ, ಅದನ್ನ ಎಲ್ಲರೂ ನೋಡ್ತಾ ಇರ್ತಾರೆ ಅನ್ನುವಂಥ ಒಂದು ಆಸೆ ಸಹ ಆಕೆಗೆ ಹುಟ್ಕೊಳ್ಳುತ್ತೆ. ತಿಮ್ಮಿಗೆ ಇಂಥ ಖಯಾಲಿ ಬಾಳ. ಯಾರಾರಿ ಗಾಳಿ ಹಾಕಿದ್ರಂತೂ ತೀರೇ ಹೋಯ್ತು. ನಾಟಕದಾಗೆ ನೀನೇ ಜೀವ ಅಂತ 10 ಮಂದಿ ಹೇಳಿದ್ರೆ ರಾಜ ಪಾರ್ವೋ ಕಾಲಿಗೆ ಬಿದ್ರೆ ಯಾರಿಗೆ ಮೋಜಿಲ್ಲ. ಈ ನಾಟಕದ ಬಗ್ಗೆ ಆಕೆಗೆ ಇದ್ದಂಥ ಕನಸು ಯಾವ ರೀತಿ ಇತ್ತು ಅಂತಂದ್ರೆ, ಅವಳಿಗೆ ಯಾರಾದ್ರೂ ಒಬ್ರು ಹೋಗ್ಲು ಬಿಟ್ರೆ ಅವಳ ಆಸೆಗಳು ಇಲ್ಲಿ ಈಡೇರುವಂತಹ ಒಂದು ಸಂದರ್ಭ ಬಂದ್ರೆ ಯಾರಿಗಾದ್ರೂ ಕೂಡ ಖುಷಿ ಆಗುತ್ತಲ್ವಾ, ಅಂಥ ಒಂದು ಸಂದರ್ಭ ಆಕೆಗೆ ಇಲ್ಲಿ ಒದಗಿ ಬಂದಿದೆ. ನಾಟಕದಲ್ಲಿ ಪಾತ್ರ ವಹಿಸುತ್ತಿದ್ದಂತಹ ತಿಮ್ಮಿಯ ಆಸೆಗಳು ಈಡೇರುವಂತಹ ಕಾಲ ಬಂದಂತಾಗಿದೆ. ಅದಕ್ಕೆ ತಕ್ಕನಾಗಿ ತಾನು ನಿರ್ವಹಿಸುವಂತಹ ಪಾತ್ರವೇ ನಾಟಕದ ಜೀವ ಅನ್ನುವಂತಹ ಹೊಗಳಿಕೆಯ ಮಾತುಗಳು ಬಂದು ತಿಮ್ಮಿಯ ಕನಸಿನ ಗಾಳಿಯಲ್ಲಿ ತೇಲುತ್ತಿದ್ದಳು. ಈ ಒಂದು ಪಾತ್ರಕ್ಕೆ ಅವಳು ರಾಣಿಯಾಗಿ ಪಾತ್ರವನ್ನ ಮಾಡ್ತಾ ಇರೋದ್ರಿಂದ ಜನರೆಲ್ಲ ಅವಳಿಗೆ ಏನಂತ ಹೇಳ್ತಾ ಇದ್ದಾರೆ, ಈ ನಾಟಕದಲ್ಲಿ ರಾಣಿ ಪಾತ್ರವೇ ಮುಖ್ಯ, ನಾಟಕದ ಜೀವನೇ ನೀನು ಅನ್ನುವಂಥ ಒಂದು ಹೊಗಳಿಕೆಯ ಮಾತುಗಳನ್ನ ಆಡಿದಾಗ ಯಾರಿಗೆ ಆಗ್ಲಿ ಹೊಗಳಿದಾಗ ತುಂಬಾ ಖುಷಿ ಆಗುತ್ತೆ. ಹಾಗೇನೆ ಆಕೆಗೂ ಕೂಡ ಬಹಳ ಖುಷಿಯಾಗಿ ಅವಳು ಏನ್ ಮಾಡ್ತಾ ಇದ್ಲು, ಕನಸಿನ ಗಾಳಿಯಲ್ಲಿ ಅವಳು ತೇಲೋದಕ್ಕೆ ಶುರು ಮಾಡ್ತಾಳೆ.
ಈ ಹೆಣ್ಣಿನ ಇಂತಹ ಆಸೆಗಳಾಗಲಿ ಕನಸುಗಳಾಗಲಿ ನಮ್ಮ ಪುರುಷ ಪ್ರಧಾನ ಕೌಟುಂಬಿಕ ವ್ಯವಸ್ಥೆಯಲ್ಲಿ, ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ತೃಣ ಮಾತ್ರವೂ ಅವಕಾಶವಿಲ್ಲ. ಇಲ್ಲಿ ಹೆಣ್ಮಕ್ಳು ಎಷ್ಟೇ ಆಸೆಗಳನ್ನ ಒಳಗೊಂಡಿರ್ಬೋದು, ಆದ್ರೆ ಅದಕ್ಕೆ ಪುರುಷ ಅನ್ನುವಂತಹ ಒಬ್ಬ ವ್ಯಕ್ತಿಯ ಅಪ್ಪಣೆ ಬೇಕಾಗತ್ತೆ. ಅದಕ್ಕೆ ಅವನ ಅಪ್ಪಣೆ ಕೊಟ್ಟಾಗ ಮಾತ್ರ ತನ್ನ ಆಸೆಗಳನ್ನ, ತನ್ನ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲೇನಾಗಿದೆ, ಪುರುಷ ಪ್ರಧಾನ ಸಮಾಜ ಆಗಿರೋದ್ರಿಂದ ಈ ಎಲ್ಲ ಅವಕಾಶಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಆಕೆಗೆ ಅವಕಾಶ ಇರಲಿಲ್ಲ. ಇಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣಿನ ಇಂತಹ ಸಣ್ಣ ಆಸೆ ಕನಸುಗಳು ಗಾಳಿಯಲ್ಲಿ ಹೇಗೆ ತೂರಿ ಹೋಗುತ್ತೆ ಅನ್ನೋದನ್ನ, ಕಣ್ಣೀರಿನಲ್ಲಿ ಹೇಗೆ ಕರಗಿ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಚಿತ್ರಿಸುವಂತಹ ಪ್ರಯತ್ನವನ್ನ ನಮ್ಮ ಲೇಖಕಿ ವಿಜಯ ದಬ್ಬೆ ಅವರು ಮಾಡಿರ್ತಾರೆ. ಆಕೆಗೆ ನಾನು ನಾಟಕದಲ್ಲಿ ಪಾರ್ಟ್ ಮಾಡ್ತಿದ್ದೀನಿ ಅನ್ನೋದೇ ಖುಷಿ, ಆದ್ರೆ ಆಕೆಯ ಈ ಒಂದು ಖುಷಿ, ಈ ಕನಸುಗಳೆಲ್ಲ ಈಡೇರುತ್ತಾ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡೋಣ. ಹಿಟ್ಟು ತಿರುವಿ ಮಕ್ಕಳನ್ನ ಮಲಗಿಸಿ ಹರಿದಿದ್ದ ಸೀರೆ ಗಂಟು ಬಿಕ್ಕಣ್ ತಾಲೀಮಿಗೆ ಬಂದದ್ದೇ ಕನಸಾಗೋಯ್ತು. ನಾಟಕ ಮಾಡೋ ದಿನ ಬಂತು, ನಾಟಕದಾಗ ರಾಜನ್ ಕಣ್ಣಂಗ್ ನುಂಗಿ ನಾಟಕದಾಗೆ ಮಾಡಿದ್ರೆ ಇಖಾ ನೋಡು ಅಂದ ತಿಮ್ಮಿಗೆ ಅವಳಗಂಡ. ಇಲ್ಲಿ ಆಕೆಗೇನೋ ಆಸೆ ಇತ್ತು ನಾಟಕದಲ್ಲಿ ಮಾಡಬೇಕು ಅಂತ, ಅದಕ್ಕೋಸ್ಕರ ಅವಳು ಏನ್ ಮಾಡಿದ್ಲು, ತನ್ನ ಎಲ್ಲಾ ಕೆಲಸಗಳನ್ನ ಮುಗಿಸಿ ತಾಲೀಮಿಗೆ ಅಂತಂದ್ರೆ ಪ್ರಾಕ್ಟೀಸ್ ಮಾಡೋದಿಕ್ಕೆ, ತಯಾರಿಯನ್ನ ಮಾಡ್ಕೊಳ್ಳೋದಿಕ್ಕೆ ಅವಳು ಹೋಗ್ಬೇಕಾಗಿತ್ತು. ಆದ್ರೆ ಅದಕ್ಕೆ ಆಕೆಯ ಗಂಡನ ಒಪ್ಪಿಗೆ ಇರಲಿಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗಂಡನಾದವನಿಗೆ ತನ್ನ ಹೆಂಡತಿಯ ಆಸೆ ಕನಸುಗಳು, ಅವಳ ಅಂತರಂಗವನ್ನ ಗಮನಿಸುವಂತಹ ಅಂತಃಕರಣ ಇರೋದಿಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಏನೇ ಆಸೆ ಕನಸುಗಳಿದ್ರು ಅದನ್ನ ಈಡೇರಬೇಕು ಅಂತಂದ್ರೆ ಗಂಡನಾದಂಥವನ ಅಥವಾ ಪುರುಷನ ಒಂದು ಅಪ್ಪಣೆ ಬೇಕಾಗುತ್ತೆ. ಆದ್ರೆ ಇಲ್ಲಿ ಗಂಡನಾದವನಿಗೆ ತನ್ನ ಹೆಂಡತಿಯ ಆಸೆ ಕನಸುಗಳು, ಅವಳ ಅಂತರಂಗ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಗಮನಿಸುವಂತಹ ಮನಸ್ಥಿತಿ ಆಗ್ಲಿ ಅಂತಃಕರಣ ಆಗ್ಲಿ ಇಲ್ಲಿ ಇರೋದಿಲ್ಲ. ಬದಲಿಗೆ ತನ್ನದೇ ಅಹಂಕಾರದಿಂದ ಜನಿಸಿದ ಹುಸಿ ಮೌಲ್ಯಗಳನ್ನ, ಕಾನೂನುಗಳನ್ನ ಹೆಂಡತಿಯ ಮೇಲೆ ಹೇರಿ ದೌರ್ಜನ್ಯ ನಡೆಸುವಂತಹ ವ್ಯವಸ್ಥೆಯಲ್ಲಿ ಇರುತ್ತದೆ. ಅದನ್ನ ತಣ್ಣಗೆ ಒಪ್ಪಿಕೊಳ್ಳುವಂತಹ ವ್ಯವಸ್ಥೆ ಇರುತ್ತದೆ. ಕವಿತೆಯಲ್ಲಿ ತಿಮ್ಮಿಯ ಗಂಡ ಇಂತಹ ಅಹಂ ಜನ್ಯವಾದಂತಹ ಪುರುಷ ಪ್ರಧಾನ ವ್ಯವಸ್ಥೆಯ ಪ್ರತಿನಿಧಿಯಾಗಿ ಇಲ್ಲಿ ನಾವು ನೋಡಬಹುದಾಗಿದೆ. ಆಕೆ ಈ ಒಂದು ತಾಲೀಮಿಗೆ ಹೋಗೋದಕ್ಕೋಸ್ಕರ ಅಥವಾ ಈ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ, ಅವಳು ನಾಟಕದ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗೋದಕ್ಕೋಸ್ಕರ ಆಕೆ ಏನ್ ಮಾಡ್ತಾಳೆ, ಖುಷಿ ಖುಷಿಯಿಂದ ಹಿಟ್ಟನ್ನ ತಿರುವಿ ಅಂದ್ರೆ ಊಟಕ್ಕೋಸ್ಕರ, ಗಂಡ ಮತ್ತು ಮಕ್ಕಳಿಗೋಸ್ಕರ ಊಟಕ್ಕೋಸ್ಕರ ಅವಳು ಅಡುಗೆಯನ್ನ ಮಾಡ್ತಾಳೆ. ಮಕ್ಕಳನ್ನ ಕೂಡ ಮಲಗಿಸ್ತಾಳೆ. ಅವಳು ನಾನು ಹೋಗ್ಬೇಕು ನಾಟಕದ ಪ್ರಾಕ್ಟೀಸ್ಗೆ ಅಂದ ತಕ್ಷಣ ಹಾಗೆ ಹೋಗೋದಕ್ಕಾಗಲ್ಲ. ಸ್ತ್ರೀ ಆದವಳಿಗೆ ಮನೆಯಲ್ಲಿ ಅವಳದೇ ಆದಂಥ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳನ್ನೆಲ್ಲ ಪೂರೈಸಿ ನಂತರ ಆಕೆ ತನ್ನ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಆದ್ರೂ ಕೂಡ ಅದನ್ನೂ ಸಹ ಸಹಿಸದಂಥ ಈ ಪುರುಷ ಪ್ರಧಾನವಾದಂತಹ ಸಮಾಜ ಆಕೆಗೆ ದೌರ್ಜನ್ಯವನ್ನ ಮಾಡುತ್ತೆ, ಶೋಷಣೆಯನ್ನ ಮಾಡುತ್ತೆ ಅನ್ನೋದು ಈ ಒಂದು ಕವಿತೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಆಕೆ ಕೆಲ್ಸಕ್ಕೆ ಹೋಗೋದಕ್ಕೋಸ್ಕರ ಅಥವಾ ಈ ನಾಟಕದ ತಾಲೀಮಿಗೆ ಹೋಗೋದಕ್ಕೋಸ್ಕರ ಅಡುಗೆಯನ್ನ ಮಾಡಿರ್ತಾಳೆ. ಮಕ್ಕಳಿಗೆ ಊಟವನ್ನ ಮಾಡಿಸಿ ಮಲಗಿಸಿ ಆ ಹರಿದಿದ್ದ ಸೀರೆಯನ್ನ ಗಂಟು ಹಾಕೊಂಡು ಅಂತಂದ್ರೆ, ಹರಿದಿದ್ದ ಸೀರೆ ಗಂಟು ಬಿಕ್ಕೊಂಡು ಅಂದ್ರೆ ಅವರ ಬಡತನವನ್ನ ಸಹ ಇಲ್ಲಿ ತೋರಿಸುತ್ತೆ. ಆಕೆಯ ಜೀವನ ಬಡತನದಿಂದ ಕೂಡಿರುತ್ತೆ, ಆದ್ರೆ ಅವಳ ಆಸೆ ಕನಸುಗಳು ತುಂಬಾ ವಿಶಾಲವಾಗಿರುತ್ತೆ. ಹಾಗಾಗಿ ಆಕೆ ಏನ್ ಮಾಡ್ತಿರ್ತಾಳೆ, ಆ ಹರಿದಿರುವಂತಹ ಸೀರೆಯನ್ನೇ ಗಂಟು ಹಾಕೊಂಡು ಅವಳು ತಾಲೀಮಿಗೆ ಅಥವಾ ಪ್ರಾಕ್ಟೀಸ್ ಮಾಡೋದಕ್ಕೆ, ತಯಾರಿಯನ್ನ ಮಾಡ್ಕೊಳ್ಳೋದಕ್ಕೆ ಅವಳು ಹೊರಟಿರ್ತಾಳೆ. ಆದ್ರೆ ಅದನ್ನ ಏನ್ ಮಾಡ್ತಾನೆ ಗಂಡ, ಆಕೆ ಇನ್ನೊಬ್ಬ ಪುರುಷನ, ರಾಜನಾದವನು ಇನ್ನೊಬ್ಬ ಪರಪುರುಷ ಆಗಿರ್ತಾನೆ. ಹಾಗಾಗಿ ಇನ್ನೊಬ್ಬ ಪುರುಷನ ಜೊತೆ ಅವಳಿಗೆ ಆಕ್ಟಿಂಗ್ ಮಾಡೋದಾಗಲಿ ಅಥವಾ ಅವಳು ನಾಟಕದಲ್ಲಿ ಪಾತ್ರ ವಹಿಸುವುದು ತನ್ನ ಗಂಡನಾದಂಥವನಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಅವಳ ಗಂಡ ಅವಳಿಗೆ ಏನ್ ಮಾಡ್ತಾನೆ, ನಾಟಕ ಮಾಡೋ ದಿನದಲ್ಲಿ ಅವಳಿಗೆ ನಾಟಕವನ್ನ ಮಾಡಬಾರ್ದು, ಹಾಗಾಗಿ ನೀನು ನಾಟಕವನ್ನ ಮಾಡಿದ್ರೆ ನೋಡು ನಿನ್ಗೆ ಅಂತ ಹೇಳಿ ಹೆದರಿಸ್ತಾನೆ. ಅವಳು ಪರಪುರುಷನೊಂದಿಗೆ ನಟಿಸುವುದನ್ನ ಸಹಿಸುವುದು ಸಾಧ್ಯವಿಲ್ಲದಂತಹ ಕಾರಣದಿಂದ ತಿಮ್ಮಿಯ ಆಸೆ ಕನಸುಗಳು ಭಗ್ನವಾಗಿ ಹೋಗುತ್ತೆ. ಅವಳಿಗೆ ಗಂಡನೇ ಹೇಳಿದಾನೆ, ಹೋಗ್ಬೇಡ, ನೀನೆಲ್ಲರೂ ನಾಟಕದಲ್ಲಿ ಆಕ್ಟಿಂಗ್ ಮಾಡಿದ್ರೆ ನೋಡು ನಿನ್ಗೆ ಅಂತ ಹೇಳಿ ವಾರ್ನಿಂಗ್ ಕೂಡ ಮಾಡಿದ್ದಾನೆ. ಇನ್ನೆಲ್ಲ ಅವಳು ನಾಟಕ ಮಾಡೋಕ್ಕಾಗತ್ತೆ, ಅವಳ ಆಸೆ ಕನಸುಗಳು ಏನಿದ್ರು ಆ ಒಂದು ಮುರುಕು ಮನೆಯಲ್ಲೇ ಮುಗ್ದು ಹೋಗಿರುತ್ತೆ. ಹಾಗಾಗಿ ಅವಳಿಗೆ ಅವಳ ಆಸೆ ಕನಸು ಅಲ್ಲೇ ನಿರಾಸೆಯಾಗಿ ಹೋಗುತ್ತೆ. ಕಿರೀಟ ಬಿದ್ದೋಗಿ ಬಣ್ಣ ಕರ್ಗೋಗಿ ಕನಸು ಒಡೆದೋಗಿ ತಿಮ್ಮಿಗೆ ಅಳು ಬಂತು. ಇಲ್ಲ ಮಾಡ್ತೀನಿ ಅಂದ್ಲು, ನಾನು ರಾಣಿ ಆಗ್ತೀನಿ ಅಂದ್ಲು.
ಬೋರ್ಲಾಗಿ ಬಿದ್ಕೊಂಡು ಬಾಳ ಪ್ರಣತಿ ತಿಮ್ಮಿ ಅಳ್ತಾ ಅಳ್ತಾ ನಿದ್ದೆ ಹೋದ್ಲು. ಕನಸಾಗೆ ನಾಟಕದ ಮೋಜೇನ್ ಹೇಳಿ ಜನರೆಲ್ಲ ರಾಣಿನೇ ನೋಡ್ತಿದ್ದಾರೆ, ಕೈ ಮುಗಿದು ನಿಂತಿದ್ದಾರೆ. ರಾಣಿ ತಿಮ್ಮಿಯ ಸಿಂಹಾಸನ ಪಳಾಪಳ ಅಂತಿತ್ತು. ಇಲ್ಲಿ ಕೊನೆಯ ಸಾಲುಗಳಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಆ ಗಂಡ ಪರಪುರುಷನೊಂದಿಗೆ ತನ್ನ ಹೆಂಡತಿಯಾದವಳು ನಾಟಕದಲ್ಲಿ ಭಾಗವಹಿಸುವುದು ಆತನಿಗೆ ಇಷ್ಟವಿರಲಿಲ್ಲ. ಹಾಗಾಗಿ ಆಕೆ ನಾಟಕಕ್ಕೆ ಹೋಗದೆ ಇರುವಂತ, ನಾಟಕ ಮಾಡದೇ ಇರೋ ರೀತಿ ತಡಿತಾನೆ. ಇದರಿಂದ ಅವಳಿಗೆ ಏನಾಗತ್ತೆ, ಅವಳ ಆಸೆ ಕನಸುಗಳೆಲ್ಲ ಒಡೆದು ನುಚ್ಚು ನೂರಾಗತ್ತೆ. ಅದನ್ನ ವ್ಯಂಗ್ಯವಾಗಿ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಕಿರೀಟ ಬಿದ್ದೋಗಿ ಬಣ್ಣ ಕರ್ಗೋಗಿ ಕನಸು ಒಡೆದೋಗಿ ತಿಮ್ಮಿಗೆ ಅಳು ಬಂತು. ಅವಳು ರಾಣಿ ಅಂತಂದ್ರೆ ಅವಳ ಕಲ್ಪನೆಯಲ್ಲಿ ಅವಳು ಕಿರೀಟವನ್ನ ಹಾಕೊಂಡು ನಾಟಕಕ್ಕೋಸ್ಕರ ಮೇಕಪ್ ಮಾಡೋದು, ಬಣ್ಣಗಳನ್ನೆಲ್ಲ ಹಚ್ಕೊಂಡು ರೆಡಿಯಾಗಿ ಇರುವಂತಹ ಒಂದು ಕನಸೇನಿತ್ತು ಅದೆಲ್ಲ ಅವಳಿಗೆ ಅಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಬಿದ್ದು ಹೋಗ್ತಾ ಇರುತ್ತೆ. ಕಿರೀಟ ಬಿದ್ದೋದಾಗೆ, ಬಣ್ಣ ಕರ್ಗೋದಾಗೆ ಆಗಿ ಕನಸು ಅವಳೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ಲಲ್ಲ, ನಾನು ಸ್ಟೇಜ್ ಮೇಲೆ ನಿಂತ್ಕೋತೀನಿ, ಅಲ್ಲಿ ನನ್ನ ಜನರೆಲ್ಲ ನೋಡ್ತಾ ಇರ್ತಾರೆ ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತಲ್ಲ ಅದೆಲ್ಲ ಏನಾಗತ್ತೆ ಅಲ್ಲಿ ಒಡೆದು ಹೋಗುತ್ತೆ. ಹಾಗಾಗಿ ಅವಳಿಗೆ ಏನಾಗುತ್ತೆ, ಅಳು ಬರುತ್ತೆ. ಅಳು ಬಂದು ಗಂಡನ ಹತ್ರ ವಾದ ಮಾಡ್ತಾಳೆ, ಇಲ್ಲ ನಾನು ಮಾಡ್ತೀನಿ, ನಾನು ರಾಣಿ ಆಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅವಳ ಮಾತುಗಳನ್ನ ಕೇಳೋದಕ್ಕೆ ಅಲ್ಲಿ ಯಾರಿದ್ದಾರೆ, ಇಲ್ಲಿ ಪುರುಷ ಪ್ರಧಾನವಾಗಿರುವಂತಹ ಸಮಾಜ ಆಗಿರೋದ್ರಿಂದ ಸ್ತ್ರೀಯರ ರಾಜಕೀಯ ಏನಿದು ಅಡುಗೆ ಮನೇಲಿ ಅಷ್ಟೇ ಇರ್ಬೇಕೆ ಹೊರತು ಯಾರ ಮುಂದೆನೂ ಕೂಡ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವಳೇನ್ ಮಾಡೋಕ್ ಶುರು ಮಾಡ್ತಾಳೆ, ಬೇಸರದಿಂದ ಬೋರ್ಲಾಗಿ ಬಿದ್ಕೊಂಡು ಅಂದ್ರೆ ಮಕಾಡೆಯಾಗಿ ಮಲಗಿಕೊಂಡು ಅವಳೇನ್ ಮಾಡ್ತಾಳೆ, ಅಳೋದಕ್ಕೆ ಶುರು ಮಾಡ್ತಾಳೆ. ಬಾಳ ಪ್ರಣತಿ ಅಂತಂದ್ರೆ ಏನು, ಈಗಾಗಲೇ ನಾವು ನೋಡಿದ್ವಿ. ಆ ಒಂದು ನಾಟಕದ ಹೆಸರಾಗಿರುತ್ತೆ ಬಾಳ ಪ್ರಣತಿ ಅಂತ, ಅಥವಾ ಬಾಳಿನಲ್ಲಿ ಪರಿಣಿತಿಯನ್ನ ಪಡೆದವರು ಅನ್ನುವಂತಹ ಅರ್ಥವನ್ನ ಹೊಂದಿರುತ್ತೆ. ಬಾಳಿನಲ್ಲಿ ಪರಿಣಿತಿಯನ್ನ ಪಡೆದಿರುವಂತಹ ತಿಮ್ಮಿ ಅಳ್ತಾ ಅಳ್ತಾ ನಿದ್ದೆ ಹೋಗ್ತಾಳೆ. ಏನಾಗುತ್ತೆ, ಅವಳಿಗೆ ಬೇಸರವಾದಾಗ ಅವಳು ಅಳ್ತಾ ಅಳ್ತಾ ಅಲ್ಲೇ ಮಲ್ಕೊಂಡು ನಿದ್ರೆಯನ್ನ ಮಾಡ್ತಾಳೆ. ಆಗ ಅವಳಿಗೆ ಒಂದು ಕನಸು ಬರುತ್ತೆ. ನಿಜವಾಗ್ಲೂ ಅವಳು ನಾಟಕದಲ್ಲಿ ಪಾತ್ರವನ್ನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ, ಆದ್ರೆ ಅವಳಿಗೆ ಕನಸಿನಲ್ಲೇ ಅವಳು ನಾಟಕದಲ್ಲಿ ಪಾತ್ರವನ್ನ ಮಾಡ್ತಾ ಹೋಗ್ತಾಳೆ. ಅಂಥ ಒಂದು ನಾಟಕದಲ್ಲಿ ಅವಳು ಪಾತ್ರವನ್ನ ಮಾಡ್ತಿದ್ದಂಥ ಒಂದು ಕನಸು ಅವಳಿಗೆ ಬೀಳತ್ತೆ. ಆಗ ಅವಳಿಗೆ ನಾಟಕದಲ್ಲಿ ಮೋಜೇನ್ ಹೇಳಿ ಅಂದ್ರೆ ಅಲ್ಲಿ ಒಂದು ಎಂಜಾಯ್ಮೆಂಟ್ಸ್ ಅಥವಾ ಫನ್, ಅದು ತುಂಬಾ ಸಂತೋಷ ಇರುತ್ತೆ. ಅಲ್ಲಿ ಅವಳಿಗೆ ಬಿದ್ದಂತಹ ಕನಸಲ್ಲಿ ಏನಾಗಿರುತ್ತೆ, ಇವಳು ರಾಣಿಯಾಗಿ ಸ್ಟೇಜ್ ಮೇಲೆ ನಿಂತಿದ್ದಾಳೆ. ಆ ರಾಣಿಯನ್ನೇ ನೋಡ್ತಾ ಭಕ್ತಿಯಿಂದ ಕೈ ಮುಗಿದು ನಿಂತಿರುವಂತಹ ಕನಸು ಆಕೆಗೆ ಬೀಳುತ್ತೆ. ಆ ರಾಣಿ ಕೂರುವಂತಹ ಸಿಂಹಾಸನ ಪಳಾಪಳ ಅಂತ ಹೇಳಿ ಹೊಳಿತಾ ಇರುತ್ತೆ ಅನ್ನುವಂತಹದನ್ನ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಕೆಯ ಆಸೆ ಕನಸುಗಳೇನಿದ್ರು ಕನಸಲ್ಲೇ ಆಕೆ ಈಡೇರಿಸ್ಕೊಳ್ಬೇಕು, ಅದು ನನಸಾಗೋದಕ್ಕೆ ನಮ್ಮ ಪುರುಷ ಪ್ರಧಾನ ಸಮಾಜ ಒಪ್ಪೋದಿಲ್ಲ ಅನ್ನೋದನ್ನ ವ್ಯಂಗ್ಯವಾಗಿ ಹೇಳುವಂತಹ ಪ್ರಯತ್ನವನ್ನ ಇಲ್ಲಿ ಲೇಖಕಿಯಾದಂತಹ ವಿಜಯ ದಬ್ಬೆ ಅವರು ಮಾಡಿದ್ದಾರೆ. ಇದೊಂದು ಸಿಂಪಲ್ ಆಗಿರುವಂತಹ ಒಂದು ಪದ್ಯ ಆಗಿರುತ್ತೆ. ಹಾಗೇನೆ ಈ ಒಂದು ಪದ್ಯದ ಪ್ರಶ್ನೋತ್ತರಗಳ ಬಗ್ಗೆ ನಾವು ನೋಡೋದಾದ್ರೆ, ಸ್ತ್ರೀಪರ ಸಮಸ್ಯೆಗಳನ್ನ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆ ಹೇಗೆ ಚಿತ್ರಿಸುತ್ತದೆ ವಿವರಿಸಿ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಹೆಣ್ಣಿನ ಬದುಕಿನ ನಗ್ನ ಸತ್ಯವೊಂದನ್ನು ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆ ಹೇಗೆ ಅನಾವರಣಗೊಳಿಸುತ್ತದೆ ವಿವರಿಸಿ ಅಂತ ಹೇಳಿ ಸಹ ಕೇಳಿದ್ರೆ ಇದೊಂದು ಪ್ರಶ್ನೆಯನ್ನು ನಮಗೆ ಕೇಳ್ಬೋದು. ಇದರಲ್ಲಿ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಸಹ ನಾವೀಗೇನು ವಿಶ್ಲೇಷಣೆಯನ್ನ ನೋಡಿದ್ವಲ್ಲ, ನಮ್ಗೇನು ಕಥೆಗಳು ಅರ್ಥ ಆಯ್ತು, ಈ ಒಂದು ಕವನ ಏನ್ ನಮ್ಗೆ ಅರ್ಥ ಆಯ್ತು ಅದನ್ನ ನಮ್ಮ ಸ್ವಂತ ವಾಕ್ಯದಲ್ಲಿ ಬರೆದ್ರೆ ಸಾಕಾಗತ್ತೆ. ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ನಾವು ಪದ್ಯವನ್ನ ಯಾವುದೇ ಒಂದು ಕಥೆಗಳನ್ನಾಗ್ಲಿ, ಯಾವುದೇ ಒಂದು ಸ್ಟೋರಿಯನ್ನಾಗ್ಲಿ ಅಥವಾ ಯಾವುದೇ ಒಂದು ವಿಚಾರವನ್ನು ಓದುವಾಗ ನಮ್ದೇ ಆದಂತಹ ಒಂದು ಇಮ್ಯಾಜಿನೇಷನ್ ಇರಬೇಕಾಗತ್ತೆ. ಹಾಗೇನೆ ನಮ್ಮ ಇಮ್ಯಾಜಿನರಿಯಲ್ಲಿ ಈ ಒಂದು ಅಥವಾ ನಮ್ಮ ಕಲ್ಪನೆಯಲ್ಲಿ ಈ ಒಂದು ಪದ್ಯ ಯಾವ ರೀತಿ ಮೂಡಿ ಬಂತೋ ಅದನ್ನೇ ನಾವು ಅಲ್ಲಿ ಬರೆದ್ರೆ ಸಾಕಾಗತ್ತೆ. ಇಲ್ಲಿ ಏನು ಹೆಚ್ಚು ತಲೆ ಕೆಡಿಸ್ಕೊಂಡು ಓದುವಂತಹದ್ದೇನಿಲ್ಲ. ಕಠಿಣ ಪದಗಳ ಅರ್ಥವನ್ನ ನಾವು ನೋಡೋದಾದ್ರೆ ತಾಲೀಮು ಅನ್ನೋದನ್ನ ನೋಡ್ಕೊಂಡ್ರೆ ಸಾಕಾಗುತ್ತೆ. ತಾಲೀಮು ಅಂತಂದ್ರೆ ಅಭ್ಯಾಸ, ರೂಢಿ ಅಥವಾ ವ್ಯಾಯಾಮ ಅಂತ ಹೇಳ್ಬೋದಾಗತ್ತೆ. ಖಯಾಲಿ ಅಂದ್ರೆ ಖುಷಿಗಾಗಿ ಮಾಡುವಂತಹ ಒಂದು ಪ್ರಯತ್ನ ಆಗಿರುತ್ತೆ. ಇನ್ನ ಏನು ಅಂತ ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂಥದ್ದಾಗ್ಲಿ ಇಲ್ಲೇನು ಇಲ್ಲ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದ್ರೆ 3 ಪದ್ಯಗಳ ನೋಟ್ಸನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಆಗ್ಲಿಲ್ಲ ಅಂತಂದ್ರೆ ನಾವು ವಿಶ್ಲೇಷಣೆಯನ್ನು ತುಂಬಾ ನೀಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಿಲ್ಲ ಹೇಳಿದೀನ ಇಲ್ವಾ ಅಂತ. ಅದನ್ನೇ ನೀವು ಬರೆದ್ರೆ ಸಾಕಾಗುತ್ತೆ. ನೀವು ಯಾವುದೇ ಒಂದು ಪದ್ಯವನ್ನು ಓದುವಾಗಲಿ ಅಥವಾ ಯಾವುದೇ ಒಂದು ಕಥೆಯನ್ನು ಓದುವಾಗ ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ನೀವು ಹಿಂಗೆ ಅರ್ಥ ಆಗುತ್ತೆ, ನಿಮಗೇನು ಅರ್ಥ ಆಯ್ತು ಅನ್ನೋದನ್ನ ನಿಮ್ಮ ಸ್ವಂತ ವಾಕ್ಯದಲ್ಲೇ ನೀವು ಅದನ್ನ ಬರೆದ್ರೆ ಸಾಕಾಗತ್ತೆ. ಸೊ ಇದಕ್ಕೆ ನೋಟ್ಸ್ ಬೇಡ ಅಂತ ಅಂದ್ಕೊಳ್ತೀನಿ. ನೋಡೋಣ, ಸಾಧ್ಯ ಆದರೆ ನಾನು ನೋಟ್ಸನ್ನು ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.